ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಿಮ್ಮಲ್ಲಿ ಯಾರಾದರೂ ಜಮೀನ್ದಾರರು ಅಥವಾ ರೈತರು ಇದ್ರೆ ಈ ಮಾಹಿತಿ ನಿಮಗಾಗಿ. ಇನ್ನು ಮುಂದೆ ಜಮೀನು ಪೋಡಿ ಅಂದರೆ ಲ್ಯಾಂಡ್ ಪೋಡಿ ಮಾಡಿಸುವುದು ಕಡ್ಡಾಯ. ನೀವೇನಾದ್ರೂ ನಿಮ್ಮ ಜಮೀನು ಪೋಡಿ ಮಾಡಿಸಿಲ್ಲ ಅಂದ್ರೆ ಹಿಂದೆ ಅರ್ಜಿ ಸಲ್ಲಿಸಿ. ಹಾಗೂ ಜಮೀನು ಪೋಡಿಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಯಾವುದಂದ್ರೆ, ಮೊದಲನೇದು ಆಧಾರ್ ಕಾರ್ಡ್, ಎರಡನೆಯದು RTC, ಮೂರನೆಯದು ಮ್ಯೂಟೇಶನ್ ವಿವರಗಳು. ಇದಿಷ್ಟನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ನಿಮ್ಮೂರಿನ ನಾಡ ಕಚೇರಿ ಅಥವಾ ತಾಲೂಕು ಪಂಚಾಯಿತಿ ಆಫೀಸಿಗೆ ಹೋಗಿ ಅರ್ಜಿ ಕೊಡಬೇಕು. ಹಾಗೂ ಅರ್ಜಿ ಶುಲ್ಕ 1200 ರೂಗಳನ್ನು ಪಾವತಿಸಬೇಕು. ಇದಿಷ್ಟು ಜಮೀನು ಪೋಡಿ ಮಾಡಿಸಲು ಅನುಸರಿಸಬೇಕಾದ ನಿಯಮಗಳು. ಇತ್ತೀಚಿನ ದಿನಗಳಲ್ಲಿ ಜಮೀನು ಪೋಡಿ ಮಾಡಿಸುವುದು ಕಡ್ಡಾಯವಾಗಿದೆ. ಹಾಗಾದರೆ ಜಮೀನು ಪೋಡಿ ಅಥವಾ ಲ್ಯಾಂಡ್ ಪೋಡಿ ಎಂದರೆ ಏನು? ಬಹಳಷ್ಟು ಜನರಿಗೆ ಜಮೀನು ಪೋಡಿ ಎಂದರೆ ಏನು ಎಂದು ಗೊತ್ತಿರುವುದಿಲ್ಲ. ಲ್ಯಾಂಡ್ ಪೋಡಿ ಎಂದರೆ ಏನು ಹಾಗೂ ಇದನ್ನು ಮಾಡಿಸುವ ಉದ್ದೇಶ ಏನು ನೋಡೋಣ ಬನ್ನಿ. ಪೋಡಿ ಎಂದರೆ ಒಂದೇ ಸರ್ವೆ ನಂಬರ್ನಲ್ಲಿರುವ ಅಣ್ಣ ತಮ್ಮಂದಿರ ಜಮೀನನ್ನು ಅಳತೆ ಮಾಡಿ ಪ್ರತ್ಯೇಕ ಹಿಸ್ಸಾ ಮಾಡಿ ಪ್ರತ್ಯೇಕ ಪಹಣಿ RTC ನೀಡುವುದೇ ಪೋಡಿ. ಪೋಡಿ ಮಾಡಿಸುವ ಉದ್ದೇಶ ಏನು? ಪೋಡಿ ಮಾಡಿಸದಿದ್ದರೆ ಜಮೀನಿನ ನಿಖರ ಗಡಿ ಎಂದರೆ ಬೌಂಡರಿ ಗೊತ್ತಾಗುವುದಿಲ್ಲ, ಬ್ಯಾಂಕ್ನಲ್ಲಿ ಬೆಳೆ ಸಾಲ ಸಿಗುವುದಿಲ್ಲ ಮತ್ತು ಜಮೀನು ಮಾರಾಟ ಮಾಡುವುದು ಕಷ್ಟವಾಗುತ್ತದೆ. ಹಾಗಾದರೆ ಎಲ್ಲಿ ಹಾಕಬೇಕು? ರೈತರು ತಮ್ಮ ಜಮೀನಿನ ಪಹಣಿ ಎಂದರೆ RTC ಮತ್ತು ಆಧಾರ್ ಕಾರ್ಡ್ನೊಂದಿಗೆ ಹತ್ತಿರವಾದ ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ತುರ್ತು ಇದ್ದರೆ ತತ್ಕಾಲ್ ಪೋಡಿಗೂ ಅವಕಾಶವಿದೆ. ಪೋಡಿ ಮಾಡಿಸುವುದರಿಂದ ಆಗುವ ಲಾಭಗಳು ಏನು? ಬ್ಯಾಂಕ್ ಸಾಲದ ಸೌಲಭ್ಯ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಬೆಳೆ ಸಾಲ ಪಡೆಯಲು ಪೋಡಿ ಅತ್ಯಗತ್ಯ. ಗಡಿ ವಿವಾದಗಳಿಗೆ ಮುಕ್ತಿ, ಅಕ್ಕಪಕ್ಕದವರ ಇದು ನನ್ನ ಜಾಗ ಎನ್ನುವ ಗಲಾಟೆಗಳನ್ನು ಶಾಶ್ವತವಾಗಿ ತಪ್ಪಿಸಬಹುದು. ಸರ್ಕಾರಿ ಯೋಜನೆಗಳ ಲಾಭ, ಬೆಳೆ ವಿಮೆ, ಬರಗಾಲದ ಪರಿಹಾರ ಮತ್ತು PM ಕಿಸಾನ್ ಹಣ ಪಡೆಯಲು ಇದು ಅತ್ಯವಶ್ಯಕ. ಪೋಡಿ ಮಾಡಿಸದಿದ್ದರೆ ನಿಖರವಾದ ಗಡಿ ತಿಳಿಯುವುದಿಲ್ಲ ಮತ್ತು ಭವಿಷ್ಯದಲ್ಲಿ ಕುಟುಂಬದೊಳಗೆ ಆಸ್ತಿ ಹಂಚಿಕೆ ಗಲಾಟೆಗಳು ಉಂಟಾಗುತ್ತವೆ. ಪೋಡಿಯಲ್ಲಿ 4 ವಿಧ. ಮೊದಲನೆಯದು ಮ್ಯೂಟೇಶನ್ ಪೋಡಿ, ಅಂದರೆ ವಾರಸುದಾರಿಕೆ, ದಾನ ಅಥವಾ ಮಾರಾಟದ ಬಳಿಕ ದಾಖಲೆಗಳನ್ನು ಪ್ರತ್ಯೇಕಿಸಲು ಮಾಡುವ ಪೋಡಿ. ಎರಡನೆಯದು ತತ್ಕಾಲ್ ಪೋಡಿ, ರೈತರಿಗೆ ತುರ್ತಾಗಿ ಪೋಡಿ ಆಗಬೇಕಿದ್ದರೆ ನಿಗದಿತ ಶುಲ್ಕ ಅಂದಾಜು 1200 ರಿಂದ 1500 ರೂಗಳನ್ನು ಕಟ್ಟಿ ಶೀಘ್ರವಾಗಿ ಗಡಿ ಗುರುತಿಸಿಕೊಳ್ಳುವ ವಿಧಾನ. ಮೂರನೆಯದು ದರ್ಖಾಸ್ ಪೋಡಿ, ಸರ್ಕಾರ ಮಂಜೂರು ಮಾಡಿದ ಜಮೀನಿಗೆ ಸಂಬಂಧಿಸಿದ ಗಡಿ ಸ್ಪಷ್ಟೀಕರಣಕ್ಕಾಗಿ ಮಾಡುವ ಪೋಡಿ. ನಾಲ್ಕನೆಯದು ಅಲಿನೇಷನ್ ಪೋಡಿ, ಕೃಷಿ ಭೂಮಿಯನ್ನು ಕೃಷಿಯೇತರ, ಉದಾಹರಣೆಗೆ ಮನೆ ಕಟ್ಟಲು ಲೇಔಟ್ ಮಾಡುವ ಉದ್ದೇಶಕ್ಕಾಗಿ ಬಳಸುವಾಗ ಈ ಪೋಡಿ ಅತ್ಯಗತ್ಯ. ಈ ಮಾಹಿತಿ ನಿಮಗೆ ಉಪಯೋಗ ಆಗತ್ತೆ ಎಂದು ಹೇಳುತ್ತಾ ಇನ್ನಷ್ಟು ವಿಷಯದೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.